ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋ ಬಂದು ಕಾಳಹಸ್ತಿಗೆ ಹೋಗೋಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡು ದಿಢೀರಂತ ಹೊರಟ್ವಿ. ಆಲ್ಮೋಸ್ಟ್ 1 ವೀಕಿಂದ ಪ್ಲ್ಯಾನ್ ಮಾಡಿದ್ವಿ, ಹೋಗೋಣ ಪೂಜೆ ಮಾಡಿಸ್ಕೊಂಬರೋಣ ಚೆನ್ನಾಗಿರತ್ತೆ ಅಂತ ಹೇಳಿ. ನಮಗೆ ಒಂದು ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು ಕಾಳಹಸ್ತಿ. ಸೊ ಗೈಸ್, ಇವಾಗ ಒಂದು ಸ್ಟಾಪ್ ಇರೋ ಕಡೆಗೆ ಹೋಗ್ತಾ ಇದ್ವಿ. ಅಲ್ಲೆಲ್ಲೋ ಚಾಮುಂಡಿ ಹೋಟ್ಲ್ ಅಂತೆ, ಅಲ್ಲಿ ಸ್ಟಾಪ್ ಹೇಳಿರೋದು. ನಾವು ಮುಂದೆ ಹೋಗ್ಬಿಟ್ಟಿದ್ವಿ, ಹಾಗಾಗಿ ಪಿಕಪ್ ಪಾಯಿಂಟ್ ಬಂದು ಹೊಸಕೋಟೆಯಲ್ಲಿತ್ತು. ಸಮ್ ಹೋಟ್ಲನ್ನ ಮೆನ್ಷನ್ ಮಾಡಿದ್ರು, ಅದು ನೋಡಿದ್ರೆ ಬಸ್ ಸ್ಟಾಪಲ್ಲೇ ತೊಗೊಂಡೋಗ್ಬಿಟ್ರು. ಬಸ್ ಸ್ಟಾಪಲ್ಲೇ ಪಿಕಪ್ ಮಾಡಿಕೊಂಡ್ರು. ನಾವು ಆದರೂ ಇಲ್ಲಿ ಬಂದು ವೆಯ್ಟ್ ಮಾಡ್ತಿದ್ವಿ. ಆ್ಯಂಡ್ ಆಮೇಲೆ ಅಲ್ಲಿ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿದ್ರೆ ಅವರು ಡೈರೆಕ್ಟ್ ಹೋಗಿ ಬಸ್ ಸ್ಟಾಪ್ ಹತ್ರ ನಿಲ್ಲಿಸಿದ್ರು. ಎನಿವೇಸ್ ನಾವು ಹಂಗೋ ಹಿಂಗೋ ಮಾಡಿ ನಡ್ಕೊಂಡು ಇನ್ನೂ ಒಂದಷ್ಟು ಅರ್ಧ ಕಿಲೋಮೀಟ್ರ್ ಅಷ್ಟು ನಡ್ಕೊಂಡು ಹೋಗಿದ್ದಾಯಿತು. ಶುಕಿ ಏನೂ ತಿಂದಿರಲಿಲ್ಲ, ತಿನ್ಸೋಕ್ಕೆ ಪ್ರಯತ್ನ ಪಡ್ತಿದ್ದೆ, ಆದರೆ ತಿಂದಿಲ್ಲ. ನಂಗೆ ಬೇಡ ಮಗುರೇ, ಮಗುತ್ತೆ ನಮ್ಮ ಮಗು ಹೆಂಗೆ ತಿಂತದೆ. ನೀನೇ ಯಾವತ್ತೂ ಹೋಗಲ್ಲ ಅವಳು. ಸಾಮಾನ್ಯವಾಗಿ ಸೀರೆ ಕಾಡಕ್ಕವಳು. ನಾನು ನೋಡ್ದೆ, ಏನು ಮಾಡಿದೆ ನೀನು? ನೋಡಿ ಗೈಸ್, ರಶ್ಮಿ ನನ್ನ ಟ್ರೋಲ್ ಮಾಡ್ತಾಳೆ, ಬಟ್ಟೆ ಚೆನ್ನಾಗಿಲ್ಲ ಅಂತೆ. ಏನು ಮಾಡೋದು? ಏನು ಹೇಳಿ, ನೀಟಾಗಿ ಕಂಫರ್ಟಬಲ್ ಹಾಕೊಂಬಂದ, ಬಟ್ ಔಟ್ ಆಫ್ ಫ್ಯಾಷನ್. ಇವಾಗ ಇದೇನು ಫ್ಯಾಷನ್ ಇಲ್ಲನಾ? ಏನಿಲ್ಲ. ಸೊ ಫಸ್ಟ್ ಕಂಫರ್ಟಬಲ್ ಆಗಿರ್ಬೇಕಲ್ಲ. ಅದಾದ್ಮೇಲೆ ಆಮೇಲೆ ನಾನು ಒಂದು ಸೆಟ್ಟು ಕೂಡ ಎತ್ಕೊಂಡಿದ್ದೀನಿ, ಚೂಡಿದಾರ್ ಸೆಟ್. ಅಲ್ಲಿ ಹೋಗಿ ಹಾಕೊಳ್ಳೋಣ ಅಂತ. ಇವಾಗ ಸದ್ಯಕ್ಕೆ ಕಂಫರ್ಟಬಲ್ ಆಗಿರಲಿ ಟ್ರಾವೆಲಿಂಗ್ಗೆ ಅಂತ ಹೇಳ್ಬಿಟ್ಟು ಇದನ್ನ ಹಾಕೊಂಡ್ರೆ ಔಟ್ ಆಫ್ ಫ್ಯಾಷನ್. ಚಿನ್ನಿ, ಹಾಯ್ ಚಿನ್ನಿ. ಇವತ್ತು ನಿಂಗೊಂದು ಸೀಟ್ ಚಿನ್ನಿ. ಅಮ್ಮ ಮೇಲೆ ಕೂತ್ಕೊಳಂಗಿಲ್ಲ, ಸೀಟ್ ಮೇಲೆ ಪಚ್ಚಂಬೇಕು, ಸೀಟ್ ಮೇಲೆ ಪಚ್ಚಂಬೇಕು. ಹ್ಯಾಪಿ ದೀಪು ಚಿಚ್ಚಿನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ರಿ. ಅದೇನೋ ಮುಟ್ಟಂಗಿಲ್ಲ, ಅದನ್ನೆಲ್ಲ ಕೂತ್ಕೊಬೇಕಷ್ಟೇ. ತೋರ್ಸಿಲಿ ಬೇಡ, ಅದೇನು ಬೇಡ ಅವಳಿಗೆ. ಹಿಡ್ಕೊ ಬಿಸ್ಕೆಟ್ ಫಿಶ್ ಎಲ್ಲ ಚಿನ್ನಿ ಖಾಲಿ ಆಗ್ಬಿಡೋದೆ. ಮೊನ್ನೆ ಬಂದಾಗ ಇತ್ತಲ್ಲ, ಅವತ್ತು ಒಳಗಿರ್ಬೇಕು. ಕ್ರೇಜಿಯಾಗಿ ಆಡ್ತೀವಿ ನಮ್ಮ ಶುಕಿ ಅಂತ. ಮುಂಚೆ ಎಲ್ಲ ನಾವು ಟ್ರಿಪ್ ಹೋದಾಗ ಎಷ್ಟು ಸೈಲೆಂಟಾಗಿ ಇರ್ತಾ ಇದ್ಲು, ಒಂಚೂರು ಶಬ್ದ ಮಾಡ್ತಾ ಇರಲಿಲ್ಲ. ಮಲಗಿಸ್ತಾರೆ, ಮಲ್ಕೋತಾ ಇದ್ಲು, ತಿಂತಾ ಇದ್ಲು, ಹಿಂಗೆ. ಇವಾಗ ಬ್ಯಾಸ್ಕೆಟ್ ತಗೊಂಡು ಓಡಾಡ್ತಾವಳೆ. ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ, ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಂತ. ಟೈಮ್ ಆಲ್ಮೋಸ್ಟ್ 11:30 ಆಯಿತು. ನಾವು ಇವಾಗ 1-2ಗೆಲ್ಲ ನಾವು ಅಲ್ಲಿ ರೀಚ್ ಆಗ್ಬಿಟ್ಟಿದ್ದೀವಿ ಕಾಳಹಸ್ತಿಗೆ. ಏನ್ಮ ಆ ಥರದ್ದು ಬೇಕಾ? ಸರಿ. ಊಟದ ಬಾಸ್ಕೆಟ್ ಊಟದಿಂದ ಸ್ಕೂಲಲ್ಲಿ ತಿಂದಿಲ್ಲ ಊಟ. ತಿರುಪತಿ ಬಂದ್ವಿ ಗಾಯ್ಸ್. ತಿರುಪತಿ ಬಂದು ಇವಾಗ ಕಾಳಹಸ್ತಿಗೆ ಹೋಗೋಷ್ಟು 3 ಗಂಟೆ ಆಗಬೇಕಾ? ಅರ್ಧ ಅವರ್ ಬೇಕಾ? ಅರ್ಧ ಗಂಟೆ ಬೇಕು. ಹೌದಾ? ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 2:10, 2:14 ಆಯಿತು. ನಾವು ಹೋಗೋಷ್ಟು 3 ಗಂಟೆ ಅಷ್ಟು ಕಾಳಹಸ್ತಿಗೆ ಹೋಗ್ಬೋದು. ಸುಟ್ಟಿ ನಮಗೋ ಹಿಂಗೋ ಮುಗಿಸ್ತಾ ಇತ್ತು.
ಶ್ರೀಕಾಳಹಸ್ತಿ ರೀಚ್ ಆದ್ವಿ. ನಾನು ಮರ್ತ್ಬಿಟ್ಟಿದ್ದೀನಿ ದೇವಸ್ಥಾನ, ತುಂಬ ವರ್ಷ ಆಯಿತು, ಮದುವೆಗೆ ಮುಂಚೆ ಹೋಗಿದ್ದಿದ್ದು. ಸೊ ಗೈಸ್ ಈಗ ರೂಮ್ ರೀಚ್ ಆದ್ವಿ, ಬಂದು ರೂಮ್ ಬುಕ್ ಮಾಡಿ ಇವತ್ತು ನಾವು ಚೆನ್ನಾಗಿರೋ ರೂಮೇ ಬುಕ್ ಮಾಡ್ಕೊಂಡ್ವಿ. ಕಂಫರ್ಟ್ ಇರಬೇಕು ಆ್ಯಂಡ್ ನೀಟ್ ಇರಬೇಕು ಅಂತಂದ್ರೆ ಕ್ಲೀನಾಗಿರ್ಬೇಕಲ್ವಾ, ಹಾಗಾಗಿ ಇಲ್ಲಿ ಹೊಸದೊಂದು ಬಿಲ್ಡಿಂಗ್ ಆಗಿತ್ತು, ಅಲ್ಲೇ ಬುಕ್ ಮಾಡ್ಕೊಂಡ್ವಿ. 2 ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ. ದೀಪು ಮತ್ತು ಮಮ್ಮಿ ದೊಡ್ಡಮ್ಮ ಅವರೆಲ್ಲ ಒಂದು ರೂಮಲ್ಲಿದ್ದಾರೆ, ನಾವು ಒಂದು ರೂಮಲ್ಲಿದ್ದೀವಿ. ಶುಕ್ಕಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾಳೆ. ಈಗ ಬಿಸಿ ಬಿಸಿ ಕಾಫಿ, ಇಲ್ಲೊಂದು ಕಾಫಿ ಫಿಲ್ಟ್ರೇನೋ ಐತಲ್ಲ ಕೆಳಗಡೆ, ಅಲ್ಲಿಂದನೇ ಮಾಡಿ ಕೊಟ್ಟಿದ್ದಾರೆ. ಸಕ್ಕರೆ ಕಮ್ಮಿ ಎತ್ಕೊಂಬಲ್ಲ, ಎತ್ಕೊಂಡ್ಬಿಡೋಕೆ ಸಕ್ಕರೆ ಇಲ್ಲ. ಚಪಾತಿ ಬೇಕಾ, ಏನು ಬೇಕು? ಚಪಾತಿ ಒಂದು, ಟೊಮೊಟೊ ಗೊಜ್ಜು ಒಂದು, ಮತ್ತು ಟೊಮೊಟೊ ಬಾತು, ಎಲ್ಲ ಟೊಮೊಟೊ ರಿಲೇಟೆಡ್. ತಿನ್ನು ನೀನು, ನಾನು ಬೇಡ. ತಿನ್ನು ಮನೆ. ಗೈಸ್ ಆಲ್ ಸೆಟ್. ಇವಾಗ ಹೋಗಿ ದರ್ಶನ ಮಾಡ್ಕೊಂಬರ್ಬೇಕು ಆ್ಯಂಡ್ ಎಲ್ಲ ರೆಡಿಯಾಗಿದ್ದೀವಿ. ಕೋಇನ್ಸಿಡೆಂಟ್ಲಿ ನಮ್ಮದು ಇಂಥದ್ದು ಮ್ಯಾಚಿಂಗ್ ನಾನೇನು ಹಾಕ್ಕೋಬೇಕು ಅಂತ ಏನು ಹಾಕ್ಕೊಂಡಿಲ್ಲ, ಸ್ವಲ್ಪ ಆಕ್ಸೆಸರೀಸ್ ಎತ್ಕೊಂಬರ್ಬೇಕಾಯಿತು ಅಂತ ಇವಾಗ ಅನ್ನಿಸ್ತಾ ಇದೆ. ಎನಿವೇಸ್ ಬಂದಿದ್ದಾಯಿತು, ಇರೋದ್ರಲ್ಲೇ ಸ್ಯಾಟಿಸ್ಫೈಡ್ ಆಗಿ ಚೆನ್ನಾಗಿ ಎಂಜಾಯ್ ಮಾಡೋಣ. ದರ್ಶನಕ್ಕೆ ಹೋಗಬೇಕು. ನಮ್ಮ ರೂಮ್ ಪಕ್ಕದಲ್ಲೇ ಇಲ್ಲೇ ದೇವಸ್ಥಾನ ಅಲ್ಲ, ಸ್ವರ್ಗ ಒಂದೇ ಒಂದು ಸ್ಟಿಕ್ಕರ್ ಎತ್ತಿಕೆ ಸೊ ಗೈಸ್ ಔಟ್ಫಿಟ್ ಬಂದು ವೆರಿ ಸಿಂಪಲ್. ಇದು ಕುರ್ತೆ ಸೆಟ್, ಇದು ಲಿಂಕ್ ಮಾತ್ರ ಕೇಳಬೇಡಿ, ನನ್ನ ಹತ್ರ ಇಲ್ಲ, ಇದು ಆಫ್ಲೈನಲ್ಲಿ ತೊಗೊಂಡಿದ್ದು. ಬಟ್ ವೆರಿ ಬ್ಯೂಟಿಫುಲ್, ವೆರಿ ಕಂಫರ್ಟಬಲ್, ಸಖತ್ ಕಂಫರ್ಟಬಲ್ ಆಗಿದೆ. ಈ ಸೆಕೆಗೆ ನಾನು ಅಂದ್ಕೊಂಡಿದ್ದೆ ಇಲ್ಲಿ ತುಂಬ ಚಳಿ ಇರುತ್ತೆ ಅಂತ ಹೇಳಿ ಸ್ವೆಟರ್ಸು ಮತ್ತು ಎಂಥದಪ್ಪ ಶಾಲ್ಸ್ ಎಲ್ಲ ತೊಗೊಂಬಂದಿದ್ದೀವಿ. ಬಟ್ ರಿಯಲಿ ನಾಟ್ ಗೈಸ್. ಇದು ಬಟ್ಟೆ ಎಲ್ಲ ಗಲೀಜಾತೈತೆ. ಸಿಕ್ಕಾಪಟ್ಟೆ ರಶ್ ಅಂದರೆ ರಶ್ ಹೋಗ್ತಾ ಇದ್ದೀವಿ. ಇವಾಗ ಒಂದ್ಸತಿ ದರ್ಶನ ಅಂತ. ದೀಪು ನಮ್ಮ ದೀಪು ಎಲ್ಲಂದ್ರೆ ಅಲ್ಲಿ ಫೋಟೋಗ್ರಫಿ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ, ಅದಕ್ಕೆ ಭಯ. ಏನಿಲ್ಲ, ರೂಮ್ ಕೊತ್ತೀನಿ ಅಷ್ಟೇ ಮುಗೀಟು ಕತೆ. ಎಂಟ್ರೆನ್ಸ್ ಸಂಜೆ ಬಂದು ರೆಸ್ಟ್ ಎಲ್ಲ ಮಾಡಿ ಅದಾದಮೇಲೆ ದರ್ಶನ ಮಾಡ್ಕೊಂಬರೋಣ ಅಂತ ಎಲ್ಲ ರೆಡಿ ಆಗ್ಬಿಟ್ಟು ಹೋದ್ವಾ. ಇಲ್ಲ ಹಸುಗಳೆಲ್ಲ ಇತ್ತು, ಮಕ್ಕಳಿಗೆ ಖುಷಿ ಅನಿಸುತ್ತೆ. ನಾವು ಪ್ರತಿನಿತ್ಯ ಹಸು ನೋಡೋದ್ರಿಂದ ನಮಗೇನು ಆ ಥರ ಎಲ್ಲ ಎಕ್ಸೈಟ್ಮೆಂಟ್ ಅನಿಸಲ್ಲ. ಕೆಲವೊಬ್ಬರು ನೋಡಿರಲ್ಲ, ಅವರೆಲ್ಲ ಪಾಪ ಖುಷಿ ಪಡ್ತಾಯಿದ್ರು. ನಾವು ನಮಸ್ಕಾರ ಮಾಡಿಕೊಂಡು ಹೊರಟ್ವಿ. ಆಮೇಲೆ ನೋಡಿದ್ರೆ ಸಿಕ್ಕಾಪಟ್ಟೆ ಜನ. ಆಮೇಲೆ ಬ್ಯಾಕ್ ಸೈಡಿಂದ ಬಂದುಬಿಟ್ಟು ನಾವು ಆಚೆಗಡೆಗೆ ಇಲ್ಲಿ ನಾಗರಕಲ್ಲುಗಳೆಲ್ಲ ಇದೆ. ಇಲ್ಲಿ ಏನಪ್ಪ ಹಾಲು ಎರೆದು ಪೂಜೆ ಮಾಡಬೇಕಂತೆ. ಅದಾದಮೇಲೆ ದೇವರ ದರ್ಶನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ, ಏನೋ ಗೊತ್ತಿಲ್ಲ, ಮಾಡಿದ್ದೀವಿ. ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಅಷ್ಟೇನೆ. ನಾವು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ದೊಡ್ಡಮ್ಮ ಮತ್ತು ನಮ್ಮಣ್ಣ ಅಷ್ಟೇ ಬಂದಿದ್ದೀವಿ ಅವರು. ಖಾರ ಹಾಕ್ಬೇಡಿ, ಖಾರ ಬೇಡ, ಸಾಲ್ಟ್ ಮಾತ್ರ ಸಾಕು. ಪಪ್ಪ ನೀನ್ ಕೇಳಿದ್ದೆಲ್ಲ ಕೊಡಿಸ್ತಾವ್ರೆ. ಚೆನ್ನಾಗಿ ಅನ್ನಿಸ್ತದೆ. ದರ್ಶನ ಮಾಡಿ ಮಾತ್ರ ಪೂಜೆ ಮಾಡ್ಕೊಂಡು ಬಂದ್ವಿ. ಜನ ಇಲ್ಲ ಅಂದ್ರೆ ಹೋಗಿ ಮತ್ತೆ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ಗುಡ್ ಮಾರ್ನಿಂಗ್. ಸೊ ಗೈಸ್ ಇವಾಗ ನಾನು ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೆ. ಟೈಮ್ ಬಂದು ಆಲ್ಮೋಸ್ಟ್ 5:30 ಆಗಿದೆ. ಎಲ್ಲ ಸೆಟ್ ಆಗಿದೆ. ಈ ಔಟ್ಫಿಟ್ ಲಿಂಕ್ ಬೇಕಾದರೆ ನಾನು ಹೋಗ್ತೀನಿ. ಇದಕ್ಕೆ ದುಪ್ಪಟ ಕೂಡ ಇದೆ. ನಾನು ಈಗ ಆಗಲೇ ಇದನ್ನು ತೋರಿಸಿದ್ದೀನಿ. ತುಂಬ ಕಂಫರ್ಟ್ ಆಗಿದೆ, ನಂಗೆ ತುಂಬ ಇಷ್ಟ ಆಯಿತು. ನೇಮಂತವರು ಓಂ ನಮಃ
ಶಿವ. ಆ್ಯಕ್ಚುಲಿ ಪಂಚೆ ಹೊಸದು ನಾನು ತೆಗ್ದಿಟ್ಟಿದ್ದೆ, ನಂಗೆ ಐಡಿಯಾ ಇರಲಿಲ್ಲ ಪಂಚೆ ತೊಗೊಂಬರ್ಬೇಕು ಅಂತ ಹೇಳಿ. ಸರಿ ಅಂತ ರಾತ್ರಿನೇ ತೆಗ್ದು ಇಟ್ಕೊಂಡು ಇವಾಗ ಹಾಕ್ಕೊಂಡಿದ್ದಾರೆ. ಅವರು ಎಲ್ಲ ರೆಡಿ ಆಗಿದ್ದಾರೆ. ನಾನು ಸಿಂಪಲಾಗಿ ಜಸ್ಟ್ ಕಾಜಲ್ ಮಾಸ್ಕರ ಹಾಕ್ಕೊಂಡು ಲಿಪ್ಸ್ಟಿಕ್, ಮೈ ಫೇವ್ರೆಟ್ ಲಿಪ್ಸ್ಟಿಕ್, ಲಿಪ್ ಗ್ಲಾಸ್ ಹಾಕ್ಕೊಂಡು ಸೆಟ್ ಹಬ್ಬ ಕಣ್ಣೊಳಗಡೆ ಸೆಟ್ ಆಗಿದ್ದೀನಿ ಅಷ್ಟೇ. ಸ್ವಲ್ಪ ಇದೊಂದು ಬಟ್ಟೆ ಇಟ್ಕೊಂಡ್ರೆ ಒಂದು ಸ್ವಲ್ಪ ಕುಂಕುಮ ಇಟ್ಕೊಂಡ್ರೆ ಕಂಪ್ಲೀಟ್ ಅನಿಸುತ್ತೆ. ಸೊ ಲೆಟ್ಸ್ ಗೋ. ಗುಡ್ ಮಾರ್ನಿಂಗ್ ಚಿಲ್ಟಿ. ತೋಲ್ಚು ಡಚ್ ತೋಲ್ಚಲ್ಲ ನಾನು ಎತ್ಕೊಂಡು ಬಟ್ಟೆ ಏನು ಬೇಕಾಗ್ಬೋದು. ಅಷ್ಟೇ ಆಯ್ತು, ಹಂಗೆ ಮಾಡೋಣ. ಮಳೆ ಏನೋ ಬಿದ್ದೈತಲ್ಲ. ಬಿದ್ದೈತ್ಲೇ ಮಳೆ, ಚಳಿ ಜಾಸ್ತಿ. ಸೊ ಗೈಸ್ ಇವಾಗ ದರ್ಶನ ಮಾಡ್ಕೊಂಬರೋಣ ಅಂತ ಹೊರಟ್ವಿ. ಫೋನೆಲ್ಲ ಇಲ್ಲೇ ಇಟ್ಬಿಟ್ಟು ಹೋಗ್ಬೇಕು, ಅಲ್ಲಿ ಬಿಡಲ್ಲ, ಮತ್ತು ಕೌಂಟ್ರಲ್ಲಿ ಇಕ್ಕು ಎತ್ತು ಇದೆಲ್ಲ ಮಾಡೋಕ್ಕಾಗಲ್ಲ. ಸರಿ ಅಂತಂದ್ಬಿಟ್ಟು ಇಲ್ಲೇ ಇಟ್ಬಿಟ್ಟು ಹೋಗ್ತೀವಿ. ಎಲ್ಲ ರೆಡಿನಾ? ವೆಲ್ಕಮ್. ಸೆಟ್ ವೆಲ್ಕಮ್ ಬ್ಯಾಕ್. ವಿಷಯ ಏನು ಅಂತಂದರೆ, ನಾವು ಈಗಾಗಲೇ ನೀವು ಕಾಳಸ್ತಿಗೆ ಹೋಗ್ಬಿಟ್ಟು ಬಂದಿರೋವಂಥ ವ್ಲಾಗನ್ನೇ ನೋಡಿರ್ತೀರ. ನಾವು ಹೇಗೆ ಹೋದ್ವಿ, ಏನರಲ್ಲಿ ಹೋದ್ವಿ, ಹೇಗೆಲ್ಲ ಇತ್ತು, ಹೇಗೆ ಮಾಡಬೇಕು ಅಲ್ಲಿ ಹೋದ್ಮೇಲೆ ಅಂತ ಅಂದ್ಬಿಟ್ಟು ನಾನು ಒಂದು ಸ್ಮಾಲ್ ಡೀಟೇಲ್ಡಾಗಿ ಹೇಳ್ತೀನಿ ನಿಮಗೆ. ಏನಕ್ಕೆ ನಾನು ಇದನ್ನು ದಿಢೀರಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಯಾವತ್ತು ಯಾವುದೇ ಟ್ರಿಪ್ಗೆ ಹೋದರೂ ಹೇಗಿತ್ತು, ಏನು ಖರ್ಚಾಯಿತು ಅಂತೆಲ್ಲ ನಾನು ಹೇಳಲ್ಲ. ಯೂಶ್ವಲಿ ಇದು ಒಂಥರ ಇಂಪಾರ್ಟೆಂಟ್ ಇದು ಅಂತ ಹೇಳ್ಬೋದು. ಹಾಗಾಗಿ ಆ್ಯಂಡ್ ಆಲ್ಸೋ ನನಗೆ DM ಮಾಡಿದರು ಸ್ವಲ್ಪ ಜನ. ಒಬ್ಬರು ಮಾಡಿದ್ದಿದ್ರೆ ದಟ್ಸ್ ಓಕೆ, ಅವ್ರಿಗೆ ರಿಪ್ಲೈ ಮಾಡಿಬಿಟ್ಟು ಸುಮ್ಮನೆ ಆಗಿಬಿಡ್ತಿದ್ದೆ ನಾನು. ಒಂದು 5-6 ಜನ ನನಗೆ ಮೆಸೇಜ್ ಮಾಡಿದರು, ಹೇಗೆ ಹೋದ್ರಿ ನೀವು, ಹೆಂಗೆ ಹೋಗಬೇಕು, ಇಲ್ಲಿಂದ ಬೆಂಗಳೂರಿಂದ ಹೇಗೆ ಹೋಗಬೇಕು, ಅಲ್ಲಿ ಹೋಗಿ ಏನು ಮಾಡಬೇಕು ಅಂತೆಲ್ಲ ಕೇಳ್ತಿದ್ರು. ನನಗೆ ಗೊತ್ತಿರೋಷ್ಟು, ನಾವು ಫಾಲೋ ಮಾಡಿರೋಷ್ಟು ನಾನು ನಿಮಗೆ ಹೇಳ್ತೀನಿ. ಫಸ್ಟ್ಲಿ ಈ ಮೆಸ್ನೆಲ್ಲ ಎಕ್ಸ್ಕ್ಯೂಸ್ ಮಾಡಿ, ನಾನು ರೂಮಲ್ಲಿ ಸ್ವಲ್ಪ ಡಿಕ್ಲಿಟರ್ ವಿಷಯಗಳು ನಡೀತಿದೆ ನನ್ನ ಕಬೋರ್ಡಲ್ಲಿ, ಹಾಗಾಗಿ ಅದು ಸ್ವಲ್ಪ ಮೆಸ್ ಇದೆ. ಈ ವಿಡಿಯೋನ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಹೇಳಿ ನಾನು ಹಾಗೆ ಮಾತಾಡ್ಬಿಡೋಣ ಅಂಥೇಳಿ ನಾನು ಸ್ಟಾರ್ಟ್ ಮಾಡ್ಕೊಂಡೆ ವೀಡಿಯೋ ಶೂಟ್ ಮಾಡೋಕ್ಕೆ. ಇನ್ನೊಂದು ಏನು ಅಂತಂದರೆ, ನನಗೆ ಒಂದೇ ಮೂಡಲ್ಲಿದ್ದಾಗ ಡಿಕ್ಲಟರ್ ಮಾಡಿ ಮುಗಿಸ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಟ್ರಿಪ್ ಹೋಗಿ ಬಂದ್ವಲ್ಲ, ಅದು ಹೆಂಗಿದ್ರು ವಾಶ್ ಮಾಡೋದೆಲ್ಲ ಇತ್ತಲ್ಲ, ಅದ್ರ ಜೊತೆಲಿ ಅದನ್ನು ಡಿಕ್ಲಟರ್ ಮಾಡಿ ಮುಗಿಸ್ಬಿಡೋಣ ಒಂದೇ ಮನಸ್ಸಲ್ಲಿ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಅಷ್ಟೇ ವಿಷಯ. ಸರಿ, ಅದು ಆ ಕಡೆಗಿರಲಿ. ಫಸ್ಟ್ಲಿ ಕಾಳಸ್ತಿಗೆ ಹೋಗಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡ್ವಿ. ಓಕೆನಾ, ಕಾಳಸ್ತಿಗೆ ಹೋಗ್ತೀವಿ ಅಂತ ಅಂದ್ಕೊಂಡ್ಮೇಲೆ ನಾವು ಬರೀ ಕಾಳಸ್ತಿಗೆ ಹೋಗಬೇಕು. ಬೇರೆ ಕಡೆ ಯಾವುದೇ ತಿರುಪತಿಗೆ ಹೋಗಿ ನಾನು ಕಾಳಸ್ತಿ ಟ್ರಿಪ್ ಮಾಡ್ಕೊಂಡು ಬರ್ತೀನಿ, ಅಥವಾ ಇನ್ನೊಂದಕ್ಕೆ ಹೋಗಿ ನಾನು ಕಾಳಸ್ತಿಗೆ ಹೋಗ್ತೀನಿ, ಅಥವಾ ಕಾಳಸ್ತಿಗೆ ಹೋಗಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀನಿ, ನೋ, ಈ ಥರ ಮಾಡಬಾರ್ದು. ನಾವು ಕಾಳಸ್ತಿಗೆ ಅಂತ ಹೋದರೆ ಕಾಳಸ್ತಿಗೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಸೀದಾ ನಾವು ಮನೆಗೆ ಬರಬೇಕು. ಇಷ್ಟೇ ವಿಚಾರ. ಮೇಯ್ನಾಗಿ ಫಸ್ಟ್ಲಿ ನಾವು ಫಾಲೋ ಮಾಡಬೇಕಾಗಿರೋದು ಇದನ್ನು. ಸೀದಾ ನಾವು ಕಾಳಸ್ತಿಗೆ ಹೋಗಬೇಕು, ಪೂಜೆ ಮಾಡಿಸ್ಕೊಬೇಕು, ಮನೆಗೆ ಬರಬೇಕು. ದಟ್ಸ್ ಇಟ್. ನಾವು ಇನ್ಯಾವ ದೇವಸ್ಥಾನಕ್ಕೆ ಹೋಗಬಾರ್ದು, ಇನ್ಯಾವ ದೇವ್ರ ದರ್ಶನ ಕೂಡ ಮಾಡಬಾರ್ದು. ಇಷ್ಟು ನೀವು ಮೇಜರಾಗಿ ಫಾಲೋ ಮಾಡಲೇಬೇಕು.
ಇದನ್ನು ಏನಕ್ಕೆ ಮಾಡ್ತಾರೆ, ನಾಗರದೋಷ ಅದು ಇದು, ಮದುವೆ ಆಗೋಕ್ಕಾಗಿರ್ಬೋದು ಅಥವಾ ಮಗು ಆಗೋಕ್ಕಾಗಿರ್ಬೋದು, ಈ ಥರ ಒಂದಷ್ಟು ವಿಷಯಗಳಿದೆ. ಡೀಟೇಲಾಗಿ ಹೋಗಲ್ಲ ನಾನು, ಮೇನಾಗಿ ಹೇಳ್ತೀನಿ ಅಷ್ಟೇನೆ. ಈ ಥರ ನಮ್ದು ಏನೇ ಕಷ್ಟಗಳಿದ್ರೂ ಕೂಡ ನಾಗರದೋಷನ ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಹೋಗ್ತೀವಿ. ಓಕೆನಾ, ಇಷ್ಟೇ ನನಗೂ ಗೊತ್ತಿರೋದು. ನಮಗೆ ಇಷ್ಟ ಆಯಿತು. ಫಸ್ಟ್ ಟೈಮ್ ಹೋದಾಗ ನಾವು ಯಾರೋ ರೆಫರ್ ಮಾಡಿದ್ರು ಅಂತ ಹೇಳಿ ಹೋಗಿದ್ದು. ಆಮೇಲೆ ನಮ್ಗೆ ಅದೊಂಥರ ಎಡಿಕ್ಷನ್ ಥರ ತುಂಬ ಇಷ್ಟ ಆಗೋಕ್ಕೆ ಶುರುವಾಯಿತು. ಹಾಗಾಗಿ ಪದೇ ಪದೇ ನಾವು ಆಲ್ಮೋಸ್ಟ್ ಒಂದು 3-4 ಟೈಮ್ಸ್ ಹೋಗಿದ್ದೀವಿ. ಹಂಗೆ ಇಷ್ಟ ಆಗೋಕ್ಕೆ ಶುರುವಾಯಿತು ಅಷ್ಟೇನೆ. ಇದು ಅಷ್ಟೇ ಜನರಲ್ಲಾಗಿ ನಾವು ಹೋಗ್ಬಿಟ್ಟು ಬಂದಿದ್ದು. ಆ್ಯಂಡ್ ಫಸ್ಟ್ ಏನು ಅಂತಂದರೆ ಅದನ್ನು ಮುಗಿಸ್ಕೋಬೇಕು. ನಾವು ಇದನ್ನು ತಲೆಯಲ್ಲಿಟ್ಕೊಂಡು ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ನಾವು ಡಿಸೈಡ್ ಮಾಡ್ಕೋಬೇಕು. ಫಸ್ಟ್ಲಿ ನಾನು ಬೆಂಗಳೂರಿಂದ ನಾವು ಓನ್ ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ರೆ, ಪಾಪ ಹೇಮಂತ್ ಅವರು ಅಷ್ಟು ದೂರ ಎಲ್ಲ ಲಾಂಗ್ ಡ್ರೈವ್ ಮಾಡೋದು ಬೇಡ, ಅವ್ರಿಗೂ ಸ್ವಲ್ಪ ಆರಾಮಾಗಿರಲಿ ಅಂತ ಅಂದ್ಬಿಟ್ಟು ಅವ್ರಿಗೇನಿಲ್ಲ, ಓಡಿಸಲ್ಲ ಅಂತಲ್ಲ, ಆರಾಮಾಗೇ ಓಡಿಸ್ತಾರೆ. ಸ್ವಲ್ಪ ಸ್ಟ್ರೆಸ್ ಇರುತ್ತಲ್ಲ, ಹಾಗಾಗಿ ನಿದ್ದೆ ಎಲ್ಲ ಕೆಡಬೇಕು ಯಾಕೆ ಅಂತಂದ್ಬಿಟ್ಟು ಬಸ್ಸಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಆ್ಯಂಡ್ ಆಮೇಲೆ ಅದಾದಕ್ಕೆ ಮುಂಚೆ ನಾವು ಟಿ ಹೋಗೋಣ ಅಂತಲೂ ಕೂಡ ಅಂದ್ಕೊಂಡ್ವಿ. ಬೇಡ, ನಮ್ಮ ದೊಡ್ಡಮ್ಮವರೆಲ್ಲ ಬರ್ತಾರಲ್ಲ, ಸರಿ ಬೇಡ, ಒಂದು ಕೆಲಸ ಮಾಡೋಣ, ಬಸ್ಸಲ್ಲಿ ಹೋಗೋಣ ಅಂತ. ನಾವು ಆಲ್ಮೋಸ್ಟ್ ಒಂದು 7 to 8 ಮೆಂಬರ್ಸ್ ಏನೋ ಆದ್ವಿ ಅಷ್ಟೇನೆ. ಶುಕಿನೂ ಸೇರಿಸ್ಕೊಂಡ್ರೆ. ಎಕ್ಸ್ಕ್ಯೂಸ್ ಮೀ, ಈ ಥರ ಒಂದೇ ಸ್ಟ್ರಿಚಲ್ಲಿ ಮಾತಾಡಿ ತುಂಬ ದಿವಸ ಆಯಿತು, ಅದಕ್ಕೆ ಒಂಥರ. ಎನಿವೇಸ್ ಟಿ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಬೇಡ, ಅಷ್ಟು ಜನ 12 ಮೆಂಬರ್ಸ್ ಅರೇಂಜ್ ಆಗಿಲ್ಲ. ಸರಿ ಆಯಿತು, ನಾವು ಒಂದು ಕೆಲಸ ಮಾಡೋಣ, ಕಾರಲ್ಲೂ ಬೇಡ, ಟಿಲೂ ಬೇಡ, ಬಸ್ಸಲ್ಲಿ ಹೊರಟ್ಬಿಡೋಣ ಬುಕ್ ಮಾಡಿಕೊಂಡು ಅಂತಂದ್ಬಿಟ್ಟು ಬುಕ್ ಮಾಡಿದ್ವಿ. ಏನದು, ರೆಡ್ ಬಸ್ಸಲ್ಲಿ. ಓಕೆನಾ, ರೆಡ್ ಬಸ್ಸಲ್ಲಿ ನಿಮಗೆ ಡೈರೆಕ್ಟ್ ಕಾಳಸ್ತಿಗೆ ಬೆಂಗಳೂರಿಂದ ನಿಮ್ಮ ಪಿಕಪ್ ಎಲ್ಲಿದೆ, ಇವಾಗ ನಾವು ಹೊಸಕೋಟೆಯಲ್ಲಿ ಪಿಕಪ್ ತೊಗೊಂಡ್ವಿ, ಅಲ್ಲಿಂದ ಡೈರೆಕ್ಟ್ ಹೋಗ್ಬೋದಲ್ವ ನಾವು. ಹಾಗಾಗಿ ನಿಮ್ಮದು KR ಪುರಮೋ ಅಥವಾ ಇಂದಿರಾನಗರ್, ನಿಮ್ಮ ಏರಿಯಾ ಎಲ್ಲಿದೆಯೋ, ನಿಮಗೆ ಎಲ್ಲ ಹತ್ರ ಅವರು ರೆಡ್ ಬಸ್ ಅವರು ಪಿಕಪ್ ಲೊಕೇಶನ್ ಕೊಡ್ತಾರೋ, ನೀವು ಅಲ್ಲಿಗೆ ಬರಬೇಕಾಗುತ್ತೆ. ಓಕೆನಾ, ನಾವು ಯೂಶ್ವಲಿ ರೆಡ್ ಬಸ್ಸಲ್ಲೇ ಮಾಡೋದು. ನಮಗೆ ಏನು ಅಂತಂದರೆ, ಆ್ಯಕ್ಚುಲಿ ಆಪ್ಷನ್ ಇರೋದೇನು ಅಂತಂದರೆ ಬೆಂಗಳೂರಿಂದ ತಿರುಪತಿಗೆ ಹೋಗಬೇಕು. ತಿರುಪತಿ ಬಸ್ ಸ್ಟಾಪಲ್ಲಿ ಇಳಿದು ನಾವು ಮಾಮೂಲಿ ಗೌರ್ಮೆಂಟ್ ಬಸ್ಸಸ್ ಬರುತ್ತಲ್ಲ ಅದರಲ್ಲಿ ಹೋಗಬೇಕಾಗಿತ್ತು. ನಮ್ಗೆ ಅದು ಯಾಕೋ ಒಂದ್ಸತಿ ಹೋಗಿದ್ವಿ, ನಮ್ಗೊಂದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಸರಿ, ಒಂದು ಕೆಲಸ ಮಾಡೋಣ, ಡೈರೆಕ್ಟ್ ನಾವು ಇಲ್ಲಿಂದ ಕಾಳಸ್ತಿಗೆ ಹೋಗ್ಬಿಡೋಣ, ಬರಬೇಕಾದ್ರೆ ನೋಡೋಣ ನಮ್ಗೆ ಹೆಂಗೆ ಕಂಫರ್ಟ್ ಆಗುತ್ತೋ ಹಂಗೆ ಬರೋಣ ಅಂತ ಅಂದ್ಕೊಂಡು ನಾವು ಹೋಗ್ಬೇಕಾದ್ರೆ ಮಾತ್ರ ಬುಕ್ ಮಾಡ್ಕೊಂಡು ಹೋದ್ವಿ. ಇಲ್ಲಿ ಹೊಸಕೋಟೆಲ್ಲಿ ಹತ್ತಿದ್ವಿ, ಡೈರೆಕ್ಟ್ ನಾವು ಕಾಳಸ್ತಿಲಿ ಡ್ರಾಪ್ ತಗೊಂಡ್ವಿ. ಆ ಬಸ್ಸು ಒಂದೇ ಅವೈಲಬಲ್ ಇದ್ದಿದ್ದು ಅವತ್ತು, ಇನ್ನೆಲ್ಲನೂ ಕೂಡ ಬುಕ್ ಆಗಿಬಿಟ್ಟಿತ್ತು. ಅದು ಆ ಬಸ್ನ ಬುಕ್ ಮಾಡ್ಕೊಂಡ್ವಿ. ಬಸ್ ಏನೋ ಅಷ್ಟು ಕಂಫರ್ಟ್ ಇರಲಿಲ್ಲ ನಮಗೆ. ನೋಡಿಕೊಂಡು ಮಾಡ್ಕೊಳ್ಳಿ, ಅದು ಫೆಸಿಲಿಟೀಸ್ ಎಲ್ಲ ನೋಡ್ಕೊಂಡು ನಾವು ಅವತ್ತು ಹೋಗಲೇಬೇಕು ಅಂತಂದ್ಬಿಟ್ಟು ನಾವು ಅದನ್ನೇ ಬೇರೆ ಆಪ್ಷನ್ ಇಲ್ಲದೆ ನಾವು ತಿರುಪತಿಲಿ ಇಳಿಬಾರ್ದು ಅಂತಂದ್ಬಿಟ್ಟು ಹೆಂಗಾದ್ರೂ ಪರವಾಗಿಲ್ಲ ನೋಡೋಣ ಅಂತಂದ್ಬಿಟ್ಟು ನಾವು ಆ ಬಸ್ಸೇ ಬುಕ್ ಮಾಡ್ಕೊಂಡ್ವಿ. ಎ ಪಿ ಇದು ಗೌರ್ಮೆಂಟ್ ಕಡೆಯಿಂದ ಒಂದು ಬಸ್ಸನ್ನ ಬುಕ್ ಮಾಡಿಕೊಂಡು ನಾವು ಕಾಳಸ್ತಿಗೆ ಹೋಗಿ ಅರೌಂಡ್ 600 ಸಮಥಿಂಗ್ ಏನೋ ಪರ್ ಟಿಕೆಟ್ ಬಿತ್ತು. ಹೋಗ್ಬಿಟ್ಟು ಕಾಳಸ್ತಿಲಿ ಇಳ್ಕೊಂಡು ಅಲ್ಲಿಂದ ಆಟೋ ಮಾಡಿಕೊಂಡು ಅವರು ರೂಮ್ಗಳಿಗೆಲ್ಲ ಕರ್ಕೊಂಡು ಹೋಗ್ತಾರೆ, ಅಲ್ಲೇ ಬರ್ತಾರೆ. ಓಕೆನಾ, ಆ ರೂಮ್ ಬೇಕಾ ನಿಮಗೆ, ನಿಮಗೆ ಹೆಂಗೆ ಕಂಫರ್ಟು, ನಿಮಗೆ ಯಾವ ಥರ ರೂಮ್ ಬೇಕೋ ನೀವು ಆ ಥರ ಮಾಡ್ಕೋಬೋದು. ನಿಮಗೆ ಲಕ್ಸುರಿಯಸ್ಸಾಗಿ ಬೇಕಾ ಅಥವಾ ನಿಮಗೆ ಬಡ್ಜೆಟಲ್ಲಿ ಬೇಕಾ, ಆ ಥರನೂ ಸಿಗುತ್ತೆ. ಲಕ್ಸುರಿಯಸ್ಸಾಗಿ ಬೇಕಾದರೂ ಸಿಗುತ್ತೆ, ನಿಮಗೆ ಅಫೋರ್ಡೆಬಲ್ ಆಗಿ, ಮೀಡಿಯಮ್ ಆಗಿ, ನಮಗೆ ಚೆನ್ನಾಗೂ ಇರಬೇಕು ಏನು ಕಡಿಮೆನೂ ಇರಬೇಕು ಅನ್ನೋ ಥರನೂ ಕೂಡ ಸಿಗುತ್ತೆ. ಅವ್ರಿಗೆ ಹೇಳಬೇಕು, ನಮ್ಗೆ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತಲ್ಲ, ಒಂದು 2-3 ಕಡೆ ಹೋಗಿ ನೀವು ಚೆಕ್ ಮಾಡಿಕೊಂಡು ರೂಮ್ ಬುಕ್ ಮಾಡ್ಕೊಳ್ಳಿ. ನಾವು ಹೋಗಿದ್ದು ರೂಮ್ ಬಂದುಬಿಟ್ಟು 1900 800 ಸಮಥಿಂಗ್ ಏನೋ ಇತ್ತು. ಆ್ಯಂಡ್ ನಮ್ಮ ಮಮ್ಮಿಯವರು, ನಮ್ಮ ದೊಡ್ಡಮ್ಮವರು, ನಮ್ಮ ಮಮ್ಮಿಯವರು ಒಂದು ರೂಮಲ್ಲಿದ್ದರು, ನಾನು ಹೇಮಂತವರು ಶುಕಿ ಒಂದು ರೂಮಲ್ಲಿದ್ವಿ. ಟಾಯ್ಲೆಟ್ ನಮಗೆ ಒಂದು ಸಾಲ ಅಂತಂದ್ಬಿಟ್ಟು 2 ರೂಮ್ ಇರಲಿ ಅಂತಂದ್ಬಿಟ್ಟು ನಾವು 2 ರೂಮ್ ಮಾಡ್ಕೊಂಡ್ವಿ. ಸೊ ಅಲ್ಲಿ ಇಲ್ಲಿ ಯೂಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು, ಇಷ್ಟು ಜನ ಇದ್ದೀರಲ್ಲ, ಬೇಗ ಆಗಬೇಕಲ್ವ ಬೆಳಗ್ಗೆ, ಹಾಗಾಗಿ ನಾವು 2 ರೂಮ್ ಬುಕ್ ಮಾಡ್ಕೊಂಡ್ವಿ. ಆ ರೂಮ್ ನಮ್ಮ ಮಮ್ಮಿಯವ್ರು ಇದ್ದಿದ್ದು 2400 ಏನೋ ಆಗಿತ್ತು ಅದಕ್ಕೆ. ಸೊ ಒಟ್ಟು 2 ರೂಮ್ ಬುಕ್ ಮಾಡ್ಕೊಂಡು ನಾವು ಸ್ಟೇ ಇದ್ವಿ. ಹೋಗಿದ ತಕ್ಷಣ ನಾವು ಅರೌಂಡ್ 3ಗೆಲ್ಲ ಅಲ್ಲಿ ಹೋದ್ವಿ, 3:30ಗೆಲ್ಲ ಹೋಗಿದ್ದಾದಮೇಲೆ ನಾವು ಡೈರೆಕ್ಟ್ ರೂಮ್ ಬುಕ್ ಮಾಡಿಕೊಂಡು ಒಂದು 5 o'clock ತನಕ ಆರಾಮಾಗಿ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿದಾದಮೇಲೆ ನೀಟಾಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಳ್ಳೋರು ಮಾಡಿಕೊಂಡ್ರು, ಇಲ್ಲದೆ ಇದ್ದವರು ಬೆಳಗ್ಗೆ ಮನೆಯಲ್ಲಿ ಮಾಡ್ಕೊಂಡು ಹೋಗಿದ್ವಲ್ಲ ನಾವು. ಬೆಳಗ್ಗೆ ನಮಗೆ 8:45ಗೆ ಬಸ್ ಪಿಕಪ್ ಇದ್ದಿದ್ದು ಇಲ್ಲಿ. ನಾವು 3ಗೆಲ್ಲ ಅಲ್ಲಿ ಹೊರಟುಬಿಟ್ವಿ. ಆಮೇಲೆ ಹೋಗಿ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಮಾಡಿಕೊಂಡು ಮತ್ತೆ ದರ್ಶನಕ್ಕೆ ಹೋಗ್ಬಿಡೋಣ. ಒಂದು ಸತಿ ನಮ್ಮ ಮಮ್ಮಿಯವ್ರು ಹೋಗಿದಾಗ ನಾನು ಹೋಗಿರಲಿಲ್ಲ, ಆರಾಮಾಗಿ ದರ್ಶನ ಆಯ್ತಂತೆ, ಖಾಲಿ ಇತ್ತಂತೆ. ಹಾಗಾಗಿ ನಾವು ಅವ್ರು 2 ಸತಿ ದರ್ಶನ ಮಾಡ್ಕೊಂಡು ಬಂದರು. ಸರಿ ನಾವು ಸತಿ ಹೋಗೋಣ ಅಂತಂದ್ಬಿಟ್ಟು ಹೋದ್ರೆ, ಅವತ್ತೇನೋ ಕೃತಿಕಾನೋ ಕಾರ್ತಿಕಾನೋ ಏನೋ ಇತ್ತಂತಪ್ಪ, ಅವತ್ತು ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಹಾಗಾಗಿ
ಸಿಕ್ಕಾಪಟ್ಟೆ ಜನ, ಓಡಾಡೋಕ್ಕೆ ಜಾಗ ಇಲ್ಲ, ಅಷ್ಟು ಜನ ಅಂದರೆ ಜನ. ಸರಿ ಆಯಿತು ಬಂದ್ಬಿಟ್ಟಿದ್ದೀವಿ, ಟ್ರೈ ಮಾಡೋಣ ದರ್ಶನಕ್ಕೆ ಹೋಗಿ ಅಂತಂದ್ಬಿಟ್ಟು ಹೋದ್ವಿ, ಟ್ರೈ ಮಾಡಿದ್ವಿ, ಬಟ್ ಆಗಿಲ್ಲಪ್ಪ. ಅದಾದಮೇಲೆ ದೇವ್ರದ್ದು ಏನೋ ಮೆರವಣಿಗೆ ಏನೋ ಮಾಡ್ತಾಯಿದ್ರು, ಅದನ್ನೆಲ್ಲ ನೋಡ್ಕೊಂಡ್ವಿ. ಪ್ರಸಾದ ಅಲ್ಲಿ ಲೈನಲ್ಲಿ ಕೊಡ್ತಾಯಿದ್ರು, ಕ್ಯೂ ಅಲ್ಲಿ ನಿಂತು ಕಷ್ಟಪಟ್ಟು ಹೋಗಿ, ಆಮೇಲೆ ಪ್ರಸಾದ ಅಷ್ಟು ಚೆನ್ನಾಗಿರುತ್ತಲ್ಲ, ಅದು ಮಿಸ್ ಮಾಡ್ಕೊಬಾರ್ದು ಅಂಥೇಳಿ ಎಲ್ಲರೂ ಹೋಗಿ ತೊಗೊಂಡು ಬಂದು, ಆಮೇಲೆ ಆಚೆ ಓಡಾಡ್ಕೊಂಬರೋಣ ಅಂದರೆ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂದರೆ ಒಂಚೂರು ಏನೂ ಚೆನ್ನಾಗಿಲ್ಲ. ಒಂದು ಬಜ್ಜಿ ತೊಗೊಂಡ್ರು ಚೆನ್ನಾಗಿಲ್ಲ, ಒಂದು ಇಡ್ಲಿ ತೊಗೊಂಡ್ರು ಚೆನ್ನಾಗಿಲ್ಲ, ಏನೂ ಚೆನ್ನಾಗಿಲ್ಲ. ನಾವು ಸದ್ಯಕ್ಕೆ ಮನೆಯಿಂದ ನಂಗೆ ಗೊತ್ತಿತ್ತು, ನಮ್ಗೆ ಇಷ್ಟನೇ ಆಗಲ್ಲ ಆಚೆ ಊಟ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ನನಗೆ ಸಿಕ್ಕಾಪಟ್ಟೆ ಸ್ಪೈಸಿಯಾಗಿ ಫ್ಯಾಂಟಾಸ್ಟಿಕ್ ಆಗಿರೋ ಥರನೇ ನಾನು ನೋಡೋದು. ನಂಗೆ ಹಂಗೆ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾತ್ರ ನನ್ನ ಕೈಯಲ್ಲಿ ತಿನ್ನೋಕ್ಕಾಗಲ್ಲ. ಮನೆಯಲ್ಲೇ ಚಪಾತಿ ಮತ್ತು ಟೊಮೆಟೊ ಬಾತು, ಟೊಮೆಟೊ ಗೊಜ್ಜು, ಆಮೇಲೆ ನಮ್ಮ ದೊಡ್ಡಮ್ಮ ಅವರು ಚಟ್ನಿ, ಅನ್ನ, ಮೊಸರು ಇದೆಲ್ಲ ತೊಗೊಂಡೋಗಿದ್ವಿ. ಹೆಂಗೋ 2 ಟೈಮ್ ನಾವು ಕಾಲ ಮಾಡಿದ್ವಿ. ಅದಾದಮೇಲೆ ಬೆಂಗಳೂರಲ್ಲೇ ಏನು ಬೇಕು ತಿಂದ್ಬಿಡ್ಬೋದು, ಅದಾದಮೇಲೆ ತಿನ್ನೋದಿದೆಯಲ್ಲ ಅದೇ ಸಿಕ್ಕಾಪಟ್ಟೆ ಡಿಡ್ ಅನ್ನಿಸುತ್ತೆ. ಈ ಟ್ರಿಪ್ಪೇ ಬೇಡಪ್ಪ ನಮಗೆ ಅಂತ ಅನ್ನೋ ಥರ ಆಗ್ಬಿಡುತ್ತೆ. ಹಾಗಾಗಿ ನಾವು ಇಷ್ಟೆಲ್ಲ ಐಟಮ್ ಮಾಡ್ಕೊಂಡು ಹೋಗಿದ್ವಿ. ಹಂಗೋ ಹಿಂಗೋ ಸಾಯಂಕಾಲ ತನಕ ಎಲ್ಲ ಇದನ್ನು ತಿಂದು ಖಾಲಿ ಮಾಡಿದ್ವಿ. ಖಾಲಿ ಅಂದರೆ ತೀರಾ ಖಾಲಿ ಮಾಡಿಲ್ಲ, ಇನ್ನೂ ಸ್ವಲ್ಪ ಉಳ್ಕೊಂತು. ಆಮೇಲೆ ಹೋಗ್ತೀವಿ, ನಮ್ಗೆ ಇಷ್ಟನೇ ಆಗಿಲ್ಲ, ಒಂದು ಚೂರು ಏನು ಚೆನ್ನಾಗೇ ಇಲ್ಲ. ಸರಿ ಬಂದು ಇರೋ ಅನ್ನನೇ ತಿಂದ್ಬಿಟ್ಟು ಆಮೇಲೆ ಒಂದೊಂದು ಕಾಫಿ ಕುಡಿದ್ಬಿಟ್ಟು ಅಲ್ಲೇ ಕಾಫಿ ಕುಡಿದ್ರಿ. ಆ ಕಾಫಿನೂ ಚೆನ್ನಾಗಿಲ್ಲ, ಗಲೀಜು ಅಂದರೆ ಗಲೀಜು, ಹೆಂಗಂದರೆ ಹಂಗೆ. ಬಾ ದೇವಾ, ಹೇಳೋಕ್ಕೆ ಸಾಧ್ಯ ಇಲ್ಲ, ಅದು ಹೇಳೋಕ್ಕೆ ಆಗಲ್ಲ. ಊಟದ ಮಾತ್ರ ನೀವೇನಾದರೂ ಚಪಾತಿ ಅಥವಾ ಪೂರಿ ಅಥವಾ ಟೊಮೆಟೊ ಗೊಜ್ಜು ಈ ಥರ ಏನಾದರೂ ಮಾಡ್ಕೊಂಡು ಹೋಗೋದಾದರೆ ಮಾಡ್ಕೊಂಡು ಹೋಗಿ, ಅಥವಾ ನಿಮ್ಗೆ ಅಲ್ಲೇ ಓಕೆ ಅಂದರೆ ತಿನ್ನಿ. ಚೆನ್ನಾಗಿರೋ ಹೋಟ್ಲಿಗೆ ಹೋಗಿ ಬೆಳಗ್ಗೆ ತಿನ್ನಿ, ಅದು ಪರವಾಗಿಲ್ಲ, ಸರ್ವೈವ್ ಆಗೋ ಥರ ಇತ್ತು. ಆವತ್ತು ನಮಗೆಲ್ಲೂ ಹುಡ್ಕೋಕ್ಕಾಗಲಿಲ್ಲ. ಸರಿ ರೂಮ್ ಹತ್ರ ಇದ್ದಿದ್ದು ರೂಮಲ್ಲಿ ಹೋಟ್ಲೆಲ್ಲ ತಿಂದ್ಬಿಟ್ಟು ಬಜ್ಜಿ ಎಲ್ಲನೂ ಹೋಗಿ ರೂಮ್ಗೆ ಹೋಗಿ ದರ್ಶನ ಮಾಡಿಲ್ಲ ನಾವಾದರೆ. ಸುಮ್ಮನೆ ಸುತ್ತಾಡಿಕೊಂಡು ಹೋಗ್ಬಿಟ್ಟು ಏನಪ್ಪ ಊಟ ಎಲ್ಲ ಮಾಡಿ ಮಲ್ಕೊಂಡ್ವಿ. ಬೆಳಗ್ಗೆ ಅರೌಂಡ್ ನಾವು 3 ಎದ್ದುಬಿಟ್ಟು ಸ್ನಾನ ಮಾಡಿಕೊಂಡು 5:30 ನಾವು ಕ್ಯೂ ಅಲ್ಲಿ ಇದ್ವಿ. ನಾವು 1,500 ರೂಪಾಯಿದು ಟಿಕೆಟ್ ತೊಗೊಂಡಿದ್ವಿ ರಾಹುಕೇತು ಪೂಜೆದು. ಅದರಲ್ಲಿ 500 and 700 ಅಷ್ಟೇ ಅಂದ್ಕೊತೀನಿ. 1000 ಇರ್ಬೋದೇನೋ, ನನಗೆ ಗೊತ್ತಿಲ್ಲ. 700 750 ಏನೋ ಇದೆ. ಇವೆರಡರಲ್ಲಿ ಯಾವ್ದು ಬೇಕನ್ನ ತೊಗೋಬೋದು, ಅಥವಾ 1,500, 2,500, 2,000 2,500 ಇದೆ. ಆಮೇಲೆ 5,000 ಇದರಲ್ಲಿ ನಿಮ್ಗೆ ಯಾವ್ದು ಬೇಕಾದರೂ ತೊಗೋಬೋದು. ನಾವು ನೋಡಿದ್ವಿ 500 ರೂಪಾಯಿದು ಸಾಧ್ಯನೇ ಇಲ್ಲ ಹೋಗೋಕ್ಕೆ, 700 ರೂಪಾಯಿದು ಸಾಧ್ಯ ಇಲ್ಲ. ಸರಿ ಮಿನಿಮಮ್ ಆ ಕಡೆನೂ ಬೇಡ ಈ ಕಡೆನೂ ಬೇಡ, 1,500 ತೊಗೊಳ್ಳೋಣ ಅಂತಂದ್ಬಿಟ್ಟು 1,500 ಪರವಾಗಿಲ್ಲ, ಆರಾಮಾಗಿ ಚೆನ್ನಾಗಿ ಪೂಜೆ ಆಗುತ್ತೆ. 1,500 ತೊಗೊಂಡ್ವಿ. ಯೂಶಲಿ ರಶ್ ಇಲ್ಲ ಅಂತಂದ್ರೂ ಕೂಡ 1,500 ಪೂಜೆ ಚೆನ್ನಾಗಿ ಆಗಬೇಕು ಅಂದರೆ 1,500 ನನ್ನ ಪ್ರಕಾರ ರೆಫರ್ ಮಾಡೋದು ಅಂತಂದರೆ ತೊಗೊಂಡ್ವಿ. ಸ್ವಲ್ಪ ಪ್ರೈಸಿ ಅಂತ ಅನಿಸುತ್ತೆ, ಬಟ್ ಓಕೆ, ನಮಗೆ ಸಮಾಧಾನ ತೃಪ್ತಿ ಆಗೋ ಥರ ಪೂಜೆ ಮಾಡ್ಬೋದಲ್ಲ. ಹಾಗಾಗಿ ನಾವು 1,500 ನಾನು ಹೇಮಂತ್ ಅವ್ರು ಒಂದು ಪೂಜೆ ತೊಗೊಂಡ್ವಿ, ಇನ್ನೆಲ್ಲರೂ ಸಿಂಗಲ್ ಪೂಜೆ ತೊಗೊಂಡ್ರು. ನಾನು ಶುಕಿ ಹೇಮಂತ್ ಅವ್ರು ಕೂತ್ಕೊಂಡು ಪೂಜೆ ಮುಗಿಸ್ತೀವಿ. ಅವ್ರು ಹೇಳಿದ್ದೆಲ್ಲ ಫಾಲೋ ಮಾಡಬೇಕು ಅಷ್ಟೇನೆ. ಶ್ರದ್ಧಾ ಭಕ್ತಿಯಿಂದ ನಮಗೆ ಏನು ಬೇಕೋ ಅದನ್ನು ಬೇಡ್ಕೊಂಡು ನಾವು ದೇವರಿಗೆ ಪೂಜೆ ಮಾಡ್ಕೊಬೇಕು. ಮಾಡ್ಕೊಂಡಿದ್ದಾದಮೇಲೆ ಅದೇನು ಬಂದಿದ್ದಾದಮೇಲೆ ನೀವು ನಾನ್ ವೆಜ್ ತಿನ್ನಬಾರ್ದು ಹಂಗೆ ಹಿಂಗೆ ಆ ಥರ ಎಲ್ಲ ಏನೂ ಇಲ್ಲ. ಅದು ಒಂದು ಜಸ್ಟ್ ಪೂಜೆ ಅಷ್ಟೇ. ನಾವು ತಲೆಯಲ್ಲಿ ನಮ್ಮ ಮನಸ್ಸು ಶುದ್ಧಿಯಾಗಿರಬೇಕು, ನಮಗೇನು ಬೇಕೋ ಅದನ್ನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಬೇಕು. ಬಂದ್ವಿ, ಅದು ಅವ್ರ ಇಷ್ಟ. ನೀವು ತಿಂದೇ ಇರ್ತೀನಿ ಅಥವಾ ಇಷ್ಟು ದಿನ ಇರ್ತೀನಿ, ಅದು ಟೋಟಲಿ ನಿಮ್ಮ ಚಾಯ್ಸು. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನಾವಿರಲ್ಲ ಅಷ್ಟೇ. ಓಕೆನಾ? ಅಲ್ಲಿ ಏನೂ ಅವ್ರಿಗೆ ಹೇಳಲ್ಲ, ನೀವು ಈ ಥರ ಮಾಂಸಾಹಾರಿಗಳಾಗಿದ್ರೆ ತಿನ್ನಬಾರ್ದು ಹಂಗೆ ಹಿಂಗೆ ಅಂತೆಲ್ಲ ಅವ್ರು ಏನೂ ಹೇಳಲ್ಲ. ನಾವು ಅದನ್ನೇನು ಫಾಲೋ ಮಾಡಿಲ್ಲ. ಓಕೆನಾ? ಬಂದು ಆಮೇಲೆ ಆ್ಯಸ್ ಯೂಶುವಲ್ ಬಸ್ ಬುಕ್ ಮಾಡ್ಕೊಂಡ್ವಿ. ಬಸ್ ಬುಕ್ ಮಾಡೋಣ ಅಂತ ನೋಡಿದ್ರೆ ಕಾಳಹಸ್ತಿಯಿಂದ ಬೆಂಗಳೂರಿಗೆ ಬಸ್ಸೇ ಇರಲಿಲ್ಲ, ಒಂದು ಬಸ್ಸು ಇರಲಿಲ್ಲ. ಸರಿ ಹೋಗಲಿ ಅಂತ ಅಂದ್ಬಿಟ್ಟು ತಿರುಪತಿಗೆ ಬಂದು ಮಾಮೂಲಿ ಗೌರ್ಮೆಂಟ್ ಬಸ್ ಇರುತ್ತಲ್ಲ ಅದರಿಂದ ಕಾಳಹಸ್ತಿಯಿಂದ ನಾವು ತಿರುಪತಿ ಬಸ್ ಸ್ಟಾಪಿಗೆ ಬಂದು ಅಲ್ಲಿಂದ ಐರಾವತ ಬುಕ್ ಮಾಡಿಕೊಂಡು, ಅದೇ ಬೆಸ್ಟ್ ಬಸ್ ಅಂದರೆ ಐರಾವತಲ್ಲಿ ಹೋಗ್ಬೇಕಾಗಿತ್ತು. ಹೋಗ್ಬೇಕಾದ್ರೂ ಸ್ವಲ್ಪ ಕಷ್ಟ ಆಯಿತು ಹೋಗ್ಬೇಕಾದ್ರೆ. ಬರಬೇಕಾದ್ರೆ ಐರಾವತ ಬುಕ್ ಮಾಡ್ಕೊಂಡ್ವಿ. ಅದು ಅರೌಂಡ್ 650, ಇನ್ನು 50 ರೂಪಾಯಿ ಜಾಸ್ತಿ. ನಾವು ಅದು ಸಿಕ್ಕಿಲ್ಲ ನೋಡೋಕೆ, ನಮ್ಗೆ ಡೈರೆಕ್ಟ್ ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ ಅದು ಸಿಕ್ಕಿಲ್ಲ. ಆಮೇಲೆ ಬೆಂಗಳೂರಿಗೆ ಬಂದ್ವಿ. ಇಷ್ಟು ವಿಚಾರ. ಆ್ಯಂಡ್ ನೀವು ಯಾರಾದರೂ ಹೋಗೋದಾದರೆ ಖಂಡಿತ ಹೋಗಿ, ತುಂಬ ಚೆನ್ನಾಗಿದೆ. ದೇವರಂತೂ ದೇವ, ಅದೊಂಥರ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನಂಗೆ ತುಂಬ 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 ಇಷ್ಟ ಕಾಳಹಸ್ತಿ ಅಂದರೆ. ನಂಗೆ ಸಿಕ್ಕಾಪಟ್ಟೆ ಒಂಥರ ಮೈಂಡೆಲ್ಲ ರಿಫ್ರೆಶ್ಡಾಗಿ ಅನಿಸುತ್ತೆ. ನಂಗೆ ಒಂಥರ ಅದು ಹೇಳೋಕ್ಕೆ ಆಗಲ್ಲ ಭಾವನೆ. ನನಗೆ ಪರ್ಸ್ನಲಿ ತುಂಬ 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 ಇಷ್ಟ ಆಗುತ್ತೆ ಕಾಳಹಸ್ತಿ ಅಂತಂದರೆ. ತಿರುಪತಿಗೆ ಹೋಗೋದು ಅಷ್ಟೇ, ತಿರುಪತಿ ಸಿಕ್ಕಾಪಟ್ಟೆ ಕಷ್ಟಪ್ಪ, ಹಬ್ಬ ಅದು ಹೇಳೋಕ್ಕೆ ಆಗಲ್ಲ, ಆ ಥರ ಕಷ್ಟ. ಬಟ್ ಕಾಳಹಸ್ತಿ ಸಖತ್ತಾಗಿರುತ್ತೆ.
ಯಾರಾದರೂ ವಿಸಿಟ್ ಮಾಡಬೇಕು ಅಥವಾ ನೀವೇನಾದರೂ ದೇವಸ್ಥಾನನ ನೋಡಬೇಕು, ನಂಗೆ ಇಷ್ಟ ಆ ಥರ ಹೊಸ ಹೊಸ ದೇವಸ್ಥಾನಗಳು ನೋಡೋಕ್ಕೆ ಅಂತಂದರೆ ಖಂಡಿತ ಹೋಗಿ. ಕನ್ಸ್ಟ್ರಕ್ಷನ್ ಎಲ್ಲ ಸಖತ್ತಾಗಿದೆ, ತುಂಬ ಚೆನ್ನಾಗಿ ದೇವಸ್ಥಾನನ ಕಟ್ಟಿದ್ದಾರೆ, ನಂಗೆ ತುಂಬ ಇಷ್ಟ. ಎನಿವೇಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.